ಯಾರು ನಾಯಕರಾಗುತ್ತಾರೆ, ಯಾರು ಸೇವಕರಾಗುತ್ತಾರೆ, ಯಾರು ಅಧಿಕಾರವನ್ನು ನೀಡುತ್ತಾರೆ, ಯಾರು ಹಣವಂತರಾಗುತ್ತಾರೆ, ಇದಕ್ಕೆಲ್ಲವೂ ನಮ್ಮಲ್ಲೇ ಏನಾದರೂ ಇದೆಯೇ? ಅಂತಹ ಜನರು ಹುಟ್ಟುವಾಗಲೇ ಹಾಗೆ ರೀತಿ ಹುಟ್ಟುತ್ತಾರೆ ಮುಂತಾದ ವಿಚಾರಗಳು ತುಂಬ ಕುತೂಹಲ. ನಾವು ನಾಯಕರೆಂದಾಗ ನಮಗೆ ನೆನಪಾಗುವುದು ಸಿಂಹ. ಸಿಂಹ ಎಂದರೆ ಅದು ಯಾವತ್ತೂ ನಾಯಕರಾಗೇ ಇರುತ್ತಾರೆ. ಸಿಂಹ ಯಾವಾಗಲೂ ನಾಯಕನೇ, ಯಾವತ್ತೂ ಅದು ಸೇವಕನಾಗುವುದಿಲ್ಲ. ಯಾಕಂದರೆ ಸಿಂಹಕ್ಕೆ ಆ ಒಂದು ಆಟಿಟ್ಯೂಡ್ ಮನೋಭಾವನೆ ಇದೆ. ಆ ಮನೋಭಾವನೆ ಅದಕ್ಕೆ ಇರುವುದರಿಂದಲೇ ಅದು ನಾಯಕರೇ. ಕುದುರೆಗಳಾಗಬಹುದು, ವೇಗವಾಗಿ ಓಡುತ್ತೆ. ಆನೆ ಇರಬಹುದು, ದಡೂರ್ತಿ ದೇಹ, ಆದರೂ ಅದು ನಾಯಕನಲ್ಲ. ಚೆನ್ನಾಗಿ ಓಡುವಂತಹ, ಬೇಟೆಯಾಡುವಂತಹ ಚಿರತೆ ಇರಬಹುದು, ಅದು ನಾಯಕನಲ್ಲ. ಹುಲಿ ಇರಬಹುದು, ಹುಲಿಯು ಕಾಡಿನ ರಾಜನಲ್ಲ. ಕಾಡಿನ ರಾಜ ಸಿಂಹ. ಯಾಕೆ ಸಿಂಹ ಬಂತು? ಸಿಂಹವನ್ನು ಮಾತ್ರ ಯಾಕೆ ಕಾಡಿನ ರಾಜ ಅಂತೀವಿ? ಖಂಡಾಮೃಗ ಇಲ್ಲ. ಅದೇ ರೀತಿ ಜಿರಾಫೆ ನೋಡಿ, ಅದರ ಕುತ್ತಿಗೆ ಎಷ್ಟುದ್ದ, ಎಷ್ಟು ಹೈಟ್ ಇದೆ, ಆದರೂ ಅದು ರಾಜನಲ್ಲ, ನಾಯಕನಲ್ಲ. ಎಲ್ಲವೂ ನಾಯಕ. ರಾಜನೆಂದರೆ ಸಿಂಹ, ಕಾಡಿನ ರಾಜ ಸಿಂಹ. ಯಾಕೆ ಹಾಗಾಗುತ್ತದೆ ಎಂಬ ವಿಚಾರವು ತುಂಬ ಕುತೂಹಲದ. ಅಂಥ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಣಿಯ ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮನುಷ್ಯನಿಗೆ ನಾನು ದೊಡ್ಡ ವ್ಯಕ್ತಿ ಆಗಬೇಕು, ನಾನು ನಾಯಕನಾಗಬೇಕು, ನಾನು ಹಣವಂತನಾಗಬೇಕು, ಅದು ಯಾವ ರೀತಿಯಲ್ಲಿ ಆಗುತ್ತೇನೆ, ಯಾವ ರೀತಿಯಲ್ಲಿ ನನಗೆ ಅದಕ್ಕೆ ಸಾಧ್ಯವಾಗುತ್ತದೆ ಎಂಬುದು ಗೊತ್ತಿರುವುದಿಲ್ಲ. ಆದರೂ ಪ್ರತಿಯೊಬ್ಬ ಮನುಷ್ಯನಿಗೂ ತನಗೆ ಒಂದು ಆಸೆ ಇರುತ್ತದೆ. ಆಸೆ ಅಂದರೆ ಏನು? ತಾನು ಸಾಹುಕಾರ ಆಗಬೇಕು, ತಾನು ಹಣವಂತನಾಗಬೇಕು, ನಾಯಕನಾಗಬೇಕು, ಜನರಿಂದ ಪ್ರೀತಿಸುವ ವ್ಯಕ್ತಿ ಆಗಬೇಕು. ಆದರೆ ಸುಮ್ಮನೆ ಹಾಗೆ ಅಂದ್ಕೊಂಡ್ರೆ ಆಗುತ್ತಾ? ಇಲ್ಲ. ಅದಕ್ಕೆ ಬೇಕಾಗಿರೋದೇನು? ಆಟಿಟ್ಯೂಡ್. ಆಟಿಟ್ಯೂಡ್ ಅಂದರೆ ಏನು? ಅದು ಬಲವಾದಂಥ ಒಂದು ಅರ್ಥ ಕೊಡುತ್ತೆ. ಆಟಿಟ್ಯೂಡ್, ಪ್ರತಿಯೊಬ್ಬ ಮನುಷ್ಯನಲ್ಲೂ ಆಟಿಟ್ಯೂಡ್ ಇದೆ. ಆ ಆಟಿಟ್ಯೂಡ್ ಯಾವ ರೀತಿ ಇರುತ್ತದೆ? ಆ ಆಟಿಟ್ಯೂಡ್ ಅನುಸರಿಸಿ ಅವನು ಏನಾಗಬೇಕೋ ಅದನ್ನಾಗ. ಈಗ ನೋಡಿ, ಕುರಿಯನ್ನು ನೋಡಿ. ಕುರಿಗೆ ಒಬ್ಬ ನಾಯಕನಿರ್ತಾನೆ, ಕುರುಬ. ಕುರುಬ ಏನು ಹೇಳುತ್ತೋ ಅದರಿಗೆ ಆ ಕುರಿಗಳು ಕೇಳುತ್ತೆ. ಅದಕ್ಕೆ ಕುರಿಗಳಿಗೆ ಯಾವತ್ತೂ ನಾಯಕನಾಗುವಂತಹ ಶಕ್ತಿ ಇಲ್ಲ. ಯಾಕಂದರೆ ಅದು ಕುರುಬನ, ಅದಾದರ ಮಾಲೀಕನ ಏನು ಹೇಳುತ್ತಾನೋ ಅದೇ ರೀತಿ. ಅದನ್ನು ತಗೊಂಡೋಗಿ ಬೇಕಾದರೆ ಕಡುಕನ ಕೈ ಕೊಡಲಿ, ಏನಾದರೂ ಮಾಡಲಿ, ನಮ್ಮ ಯಜಮಾನನ ಬಿಟ್ಟು ಅದು ಬೇರೆ ಕಡೆ ಹೋಗೋದಿಲ್ಲ. ಹಾಗಾದರೆ ಸಿಂಹ ಏನು ಮಾಡುತ್ತೆ? ಯಾರ ಹಿಂಬಾಲನ್ನು ಯಾರನ್ನು ಹಿಂಬಾಲಿಸಲ್ಲ. ಯಾವ ನಾಯಕನೂ ಅವನಿಗಿಲ್ಲ, ಯಾವ ಮಾಲೀಕನೂ ಇಲ್ಲ. ನಡೆದಿದ್ದೇ ದಾರಿ. ಅದಕ್ಕೆ ಸಿಂಹಗಳು ಸುಮ್ಮನೆ ಹಿಂತಿರುಗಿ ನೋಡುವುದುಂಟು. ಅದಕ್ಕೆ ಸಿಂಹಾವಲೋಕನ ಎನ್ನುತ್ತೇವೆ. ಸಿಂಹ ಅವಲೋಕನ ಹೇಗೆ? ಹಿಂತಿರುಗಿ ಅದು ಗಂಭೀರ ಭಾವದಿಂದ ನೋಡುತ್ತೆ. ಆ ಆಟಿಟ್ಯೂಡ್ ಇದೆಯಲ್ಲ, ಆ ಆಟಿಟ್ಯೂಡ್, ಆ ಮನೋಭಾವನೆ ಆ ಸಿಂಹವನ್ನು ಆ ರೀತಿ ನಾಯಕನನ್ನಾಗಿ ಮಾಡುತ್ತೆ. ಹಾಗಾದರೆ ಈ ಆಟಿಟ್ಯೂಡ್ ಅಂದರೆ ಏನು? ಆಟಿಟ್ಯೂಡ್ ಅಂದರೆ ನಾವು ಮನೋಭಾವನೆ, ನಮ್ಮ ಭಾವನೆ, ನಮ್ಮ ಅನಿಸಿಕೆ ಅಂತ ನಾವು ಹೇಳ್ಬೋದು. ನಾವು ಏನನ್ನೋ ಯೋಚನೆ ಮಾಡ್ತೀವೋ ಅದನ್ನು ಮನೋಭಾವನೆ ಅನ್ಬೋದು. ಹಾಗಾದರೆ ಒಂದೇ ರೀತಿ ಇರುತ್ತಾ? ಈ ಮನೋಭಾವನೆ ಒಂದೇ ರೀತಿ ಇರೋದಿಲ್ಲ. ಮನೋಭಾವನೆಯಲ್ಲಿ 3 ವಿಧ ಇದೆ. ಆ 3 ವಿಧದಲ್ಲಿ ಯಾವುದನ್ನು ನೀವು ಆಯ್ಕೆ ಮಾಡಿಕೊಂಡ್ರೂ ಅದಕ್ಕೆ ನೀವು ಪ್ರಯತ್ನ ಪಡಬೇಕಾಗುತ್ತೆ. ಆ ಪ್ರಯತ್ನ ಯಾವುದು, ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿಯೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಅಂತ ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋವನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ನಾನು ಹೇಳಿದೆ, ಆಟಿಟ್ಯೂಡ್ ಅಂದರೆ ಮನೋಭಾವನೆ. ಆ ಮನೋಭಾವನೆ ಅಂದರೆ ಏನು? ಮೊದಲನೇ ನನ್ನ ಬಗ್ಗೆ ನನಗಿರುವ ಭಾವನೆ. ನನ್ನ ಬಗ್ಗೆ ನನಗೇನು ಅನ್ನು, ನಾನು ಏನಾಗಬೇಕು, ನಾನು ಹೆಂಗಿರಬೇಕು, ನಾನು ಹೇಗಿರಬೇಕು ಎಂಬುದು ಅದು ನನಗಿರುವಂಥ ಭಾವನೆ. ನನ್ನ ಭಾವನೆ ನಾನು ಏನಾಗಬೇಕೆಂಬುದೇ ಅದು ನನ್ನ ಬಗ್ಗೆ ನನಗಿರುವ ಭಾವನೆ. ಎರಡನೆಯದು ಬೇರೆಯವರ ಬಗ್ಗೆ ಇರುವ ಭಾವನೆ. ನಮಗೆ ಬೇರೆಯವರ ಬಗ್ಗೆ ಏನು ಭಾವನೆ ಇರುತ್ತೆ? ಅವರನ್ನು ನಾವು ಏನು ಮಾಡಬೇಕು? ದ್ವೇಷಿಸಬೇಕೋ, ಪ್ರೀತಿಸಬೇಕೋ, ಅವರನ್ನು ಸಹಾಯ ಮಾಡಬೇಕು ಎಂಬುದೇ ಅದು ನಮ್ಮ ಎರಡನೇ ಭಾವನೆ. ಆ ಮೂರನೇದೇನೆಂದರೆ ಬೇರೆಯವರು ನಮ್ಮ ಬಗ್ಗೆ ಇಟ್ಟಿರುವಂತಹ ಒಂದು ಭರವಸೆ ಅಥವಾ ಒಂದು ಭಾವನೆ ಏನಿದೆಯೋ ಅದು. ಹೀಗೆ ನಾವು ಈ ಭಾವನೆಗಳಲ್ಲಿ ಸರಿಯಾದ ರೀತಿಯಲ್ಲಿ
ನಾವು ನಡೆದುಕೊಂಡಾಗ ನಮಗೆ ನಮ್ಮ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತದೆ. ಅದೇ ಈ ಸಿಂಹಕ್ಕಿರುವಂತಹ ನಮ್ಮ ಈ ಭಾವನೆ ನೋಡಿ. ಸಿಂಹ ಏನು? ತನ್ನ ಗುರಿ ಏನು ಎಂಬುದು ಸಿಂಹಕ್ಕೆ ಗೊತ್ತು. ಸಿಂಹ ತನ್ನ ಗುರಿಯತ್ತ ಯಾವಾಗಲೂ ಮುನ್ನುಗ್ಗಿ ಹೋಗುತ್ತದೆ. ಅದಕ್ಕೊಂದು ಟಾರ್ಗೆಟ್ ಇರುತ್ತೆ. ಆ ಟಾರ್ಗೆಟ್ ನಾನು ಅದನ್ನೇ ಮಾಡಬೇಕು, ಆ ಕೆಲಸವನ್ನೇ ಮಾಡಬೇಕು, ಅದಲ್ಲದೆ ಬೇರೆ ಯಾವುದೂ ಇಲ್ಲ. ನಾವು ನೂರಾರು ಚಿಂತೆಗಳಿಲ್ಲ, ಒಂದೇ ಚಿಂತೆಯಲ್ಲಿ ಹೋಗುತ್ತೆ. ಅದನ್ನು ದಾಳಿ ಮಾಡುತ್ತೆ, ಅದನ್ನು ಕೊಂದು ತಿನ್ನುತ್ತದೆ. ಆದರೆ ಸಿಂಹ ಏನು ಬರುತ್ತೆ? ಬೇರೆಯವರ ಬಗ್ಗೆ ಯಾವಾಗ ಯೋಚನೆ ಮಾಡುವುದಿಲ್ಲ, ತನ್ನ ಬಗ್ಗೆ ಮಾತ್ರ. ತನ್ನ ಗುರಿ ಏನು, ತನ್ನ ಉದ್ದೇಶ ಏನು, ತಾನು ಏನು ಮಾಡಬೇಕು ಎಂಬ ಆ ಒಂದೇ ಒಂದು ಬೇಸದಿಂದ ಅದು ಸಿಂಹ ಮುಂದಕ್ಕೆ ಹೋಗುತ್ತದೆ. ಅದಕ್ಕೆ ಅದು ತನ್ನ ಬಗ್ಗೆ ತಾನು ತಿಳ್ಕೊಂಡಿರುತ್ತದೆ, ತನ್ನ ದಾರಿಯ ಬಗ್ಗೆ ತನಗೆ ಗೊತ್ತಿರುತ್ತದೆ, ತನ್ನ ಯೋಚನೆ ಏನು ಎಂಬುದು ಅದಕ್ಕೆ ಗೊತ್ತಿರುತ್ತೆ. ನಾನು ನನ್ನ ಬಗ್ಗೆ ಏನು ತಿಳಿದುಕೊಂಡಿದ್ದೇನೆ ಎಂಬುದು ಸಿಂಹಕ್ಕೆ ಸರಿಯಾಗುತ್ತೆ. ಇನ್ನು ಬೇರೆಯವರ ಬಗ್ಗೆ ವಿಚಾರಿಸುವುದು, ಅದು ಪ್ರಾಣಿ, ಅದಕ್ಕೆ ಬೇಕಾದದ್ದನ್ನು ಕೊಂದು ತಿನ್ನುತ್ತು. ಅದು ಎಲ್ಲವನ್ನೂ ಬೇಟೆಯಾಡುವುದಿಲ್ಲ, ತನಗೆ ಬೇಕಾಗಿದ್ದನ್ನು ಮಾತ್ರ ಬೇಟೆಯಾಡುತ್ತೆ, ಅದನ್ನು ಭಕ್ಷಣೆ ಮಾಡುತ್ತದೆ. ಆದರೆ ಬೇರೆಯವರ ಬಗ್ಗೆ ಯೋಚಿಸುವುದು, ಸಿಂಹ ಹೆಂಗೆ ಬೇರೆಯವರ ಬಗ್ಗೆ ಯೋಚಿಸುತ್ತದೆ ಎಂಬುದನ್ನು ನಾವು ನೋಡುವಾಗಾದರೆ, ಸಿಂಹ ಆಹಾರವನ್ನು ಹುಡುಕಿಕೊಳ್ಳುತ್ತೆ, ತನಗೆ ಬೇಕಾದ ಆಹಾರವನ್ನು ಬೇಟೆಯನ್ನು ಆಡುತ್ತದೆ. ಅದು ತನ್ನ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟವನ್ನು ತಿನ್ನುತ್ತದೆ, ಉಳಿದಿದ್ದನ್ನು ಬೇರೆ ಪ್ರಾಣಿಗಳಿಗಾಗಿ ಕಾದಿಟ್ಟಿರುತ್ತದೆ. ಬೇರೆ ಎಲ್ಲಾದರೂ ಇಟ್ಟಿರುತ್ತೆ, ಅದು ಬೇರೆ ಪ್ರಾಣಿಗಳು ಅದನ್ನು ಬಳಸುವುದು. ಅಂದರೆ ತನ್ನ ಹೊಟ್ಟೆ ಹಸಿವು ಸಾಕಾಗಷ್ಟು ಆಯಿತು, ಉಳಿದದ್ದು ಬೇರೆಯವರಿಗಿರಲಿ, ಅವುಗಳು ತಿಂದು ಸುಖವಾಗಿರಲಿ ಎಂದು ಯೋಚನೆ ಮಾಡುತ್ತಾನೆ. ಆ ಸಿಂಹವನ್ನು ಆ ರೀತಿ ಯೋಚನೆ ಮಾಡುತ್ತೆ. ಆದರೆ ಬೇರೆ ಈ ನರಿಯನ್ನು ನೋಡಿ. ನರಿ ಬಹಳ ಕುಶಲ ಇದೆ, ಬಹಳ ಬುದ್ಧಿವಂತ, ಉಪಾಯಗಾರ. ಆದರೆ ಅವನು ಯಾವತ್ತೂ ನಾಯಕನೆನಿಸಿಕೊಳ್ಳುವುದಿಲ್ಲ. ಅವನೇನು ಮಾಡ್ತಾನೆ? ಅವನು ಈ ಥರ ಸಿಂಹ ಮಾಡಿಟ್ಟಂತಹ ಆಹಾರವನ್ನು ಕದ್ದು ತಿನ್ನುವಂಥ ಕೆಲಸ ಮಾಡುತ್ತೆ. ಯಾಕಂದರೆ ಅದಕ್ಕೆ ತನ್ನದೇ ಆದಂತಹ ಯೋಚನೆ ಇಲ್ಲ, ತನಗೆ ಇರುವಂಥ ಯೋಚನೆ ಇಲ್ಲ, ಬೇರೆಯವರಿಗೆ ಉಪಕಾರ ಆಗಬೇಕು ಅನ್ನೋ ಯೋಚನೆ ಇಲ್ಲ. ಅದು ಕದ್ದು ತಿನ್ನುವಂಥ ಕೆಲಸವನ್ನು ನರಿ ಮಾಡುತ್ತದೆ. ಆದರೆ ಈಗ ಒಬ್ಬ ರಾಜ ನಾಯಕನೆನಿಸಿಕೊಳ್ಳಲು ಏನು ಬೇಕು? ಶಕ್ತಿ ಬೇಕು, ಅದೇ ರೀತಿ ಬುದ್ಧಿ ಬೇಕು, ಅದೇ ರೀತಿ ಯುಕ್ತಿಯೂ ಬೇಕು. ಆದರೆ ಅದನ್ನು ಬೇರೆಯವರ ಮೇಲೆ ಪ್ರಯೋಗಿಸುವುದಲ್ಲ, ತನ್ನ ಗೆಲುವಾಗಿ, ತನಗಾಗಿ ಏನು ಬೇಕೋ ಅದನ್ನು ಪ್ರಯೋಗಿಸುವನೇ ನಿಜವಾದ ನಾಯಕರೆನಿಸಿಕೊಳ್ಳುತ್ತಾರೆ. ಈಗ ನೋಡಿ, ಈಗ ನಾನು ಹೇಳಿದೆ, ಅದು ಆಹಾರವನ್ನು ದಾನ ಮಾಡುವಂತಹ, ತಾನು ಗಳಿಸಿದ್ದನ್ನು ದಾನ ಮಾಡುವಂತಹ ಒಂದು ಉದ್ದೇಶವನ್ನು ಅದು ಇಟ್ಟುಕೊಂಡಿರುತ್ತೆ. ಅಂದರೆ ಅದು ಬೇರೆಯವರ ಬಗ್ಗೆ ಅದು ಇಟ್ಟಿರುವಂತಹ ಒಂದು ಭಾವನೆ. ಬೇರೆಯವರಿಗೂ ಹೊಟ್ಟೆ ಹಸಿವಾದರೆ ತಿಂದುಕೊಳ್ಳಲಿ ಎಂಬುದು ಅದು ದಾನ ಮಾಡುವಂಥದ್ದು. ಅದೇ ಥರ ಮನುಷ್ಯನೂ ಸಹ ಆ ರೀತಿ ತನಗೆ ಇನ್ನೂ ಹೆಚ್ಚಿಗೆ ಉಳಿದಿದ್ದನ್ನು ಅಥವಾ ತನ್ನ ದುಡಿಮೆಯ ಒಂದು ಭಾಗವನ್ನು ಈ ರೀತಿ ಬೇರೆಯವರಿಗೆ ಅನುಕೂಲ ಮಾಡಲು ಮಾಡಿಕೊಡುವನು ನಾಯಕನೆನಿಸಿಕೊಳ್ಳುತ್ತಾನೆ. ಅದೇ ಬೇರೆಯವರ ಬಗ್ಗೆ ಯೋಚಿಸುವಂತಹ ಒಂದು ವಿಧಾನ. ಅದಾದ ಮೇಲೆ ನೋಡಿ, ಬೇರೆಯವರು ನಮ್ಮ ಮೇಲೆ ಇಟ್ಟಿರುವ ಭಾವನೆ, ಅದೇ ನೋಡಿ, ತನ್ನ ಆಹಾರಕ್ಕಾಗಿ ಮಾತ್ರ ಬೇಟೆಯಾಡುವುದಿಲ್ಲ, ಅದೇ ತನ್ನ ಸಂಪಾದನೆಗಳನ್ನು ಸರಿಯಾಗಿ ಬಳಸಿಕೊಳ್ಳುವುದು, ಎಲ್ಲ ಸಂದರ್ಭಗಳನ್ನು ಬಳಸಿಕೊಳ್ಳುವುದು. ಅದಕ್ಕಾಗಿ ಏನು, ಬೇರೆಯವರ ಮೇಲೆ ಅದು ಅಟ್ಯಾಕ್ ಮಾಡುವುದಿಲ್ಲ. ತನ್ನ ಹೊಟ್ಟೆ ಆಹಾರಕ್ಕಾಗಿ ಮಾತ್ರ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತನ್ನ ಬಳಿ ಬಂದ ಚಿಕ್ಕ ಪುಟ್ಟ ಜೀವಿಗಳಿಗೂ ಎಲ್ಲ ತೊಂದರೆ ಕೊಡುವುದಿಲ್ಲ. ಅದು ಏನಿದ್ರೂ ತನ್ನ ಹೊಟ್ಟೆಗೆ ತುಂಬುವಷ್ಟು ಆಹಾರವಾಗುವಂತಹ ಜೀವಿಯನ್ನು ಮಾತ್ರ ಭೇಟಿಯಾಗುತ್ತೆ, ಅದನ್ನು ಉಳಿಸುತ್ತದೆ. ಆದ್ದರಿಂದ ಇತರೆ ಜೀವಿಗಳನ್ನು, ಇತರ ಪ್ರಾಣಿಗಳನ್ನು ಸುಮ್ಮನೆ ಯಾವ ರೀತಿಯ ಉಪಟಳವನ್ನು ಕೊಡುವುದಿಲ್ಲ. ಅವುಗಳು ನನ್ನ ಹಾಗೆ ಜೀವಿಗಳು, ಅವುಗಳು ಜೀವನ ಮಾಡಲಿ, ಅವುಗಳು ಚೆನ್ನಾಗಿರಲಿ ಈ ಕಾಡಿನಲ್ಲಿ ಎಂಬುದು ಸಿಂಹದ ಯೋಚನೆ. ಅದೇ ಹೇಳೋದು, ಅದು ಬೇರೆಯವರ ರೀತಿಯಲ್ಲಿ ಯೋಚಿಸುವಂತಹ, ಬೇರೆಯವರ ಬಗ್ಗೆ ಯೋಚಿಸುವಂತಹ ಒಂದು ಜೀವಿಯಾಗಿರುತ್ತೆ. ಆದ್ದರಿಂದ ಆ ಜೀವಿಗಳು, ಇತರೆ ಜೀವಿಗಳು ನಾಯಕರ ಗುಂಪಿನಲ್ಲಿ ಇವನೇ ನಾಯಕನಾಗಿ ಅವರು ನಿಲ್ಲುತ್ತದೆ. ಸಿಂಹದ ಸುತ್ತಲೂ ಇತರೆ ಜೀವಿಗಳು ನೆರೆಯುತ್ತವೆ, ಆದರೆ ಯಾರಿಗೂ ನಾಯಕನಾಗುವಂತಹ ತಾಕತ್ತಿರುವುದಿಲ್ಲ. ಈ ಸಿಂಹವೇ ಎಲ್ಲರನ್ನೂ ಎಲ್ಲರ ಬಗ್ಗೆಯೂ ಕೇರ್ ತಗೊಳ್ಳುತ್ತೆ. ಆದುದರಿಂದ ಸಿಂಹ ಕಾಡಿನ ರಾಜನೆನಿಸಿಕೊಳ್ಳುತ್ತದೆ ಹೊರತು ಬೇರೆ ಯಾವ ಜೀವಿಗೂ ಅಂಥ ಹಾರಗತಿಗಳಿಲ್ಲ ಎಂಬುದು ಇದರಿಂದ ತಿಳಿಯಬಹುದಾಯಿತು. ಈಗ ಗೊತ್ತಾಯಿತು ನಮಗೆ 3 ರೀತಿಯ ಭಾವನೆಗಳಿದೆ. ಅದರಲ್ಲಿ ನನಗೆ ನನ್ನ ಬಗ್ಗೆ ಇರುವ, ನಾನೊಬ್ಬ ರಾಜನಾಗಬೇಕು, ನಾನೊಬ್ಬ
ದೊಡ್ಡ ಇಂಥ ಹುದ್ದೆನೇ ಇರಬೇಕು, ನನಗೆ ಅದಕ್ಕಿರುವಂತಹ ನನ್ನಲ್ಲಿರುವಂತಹ ಭಾವನೆ ಇದೆಯಲ್ಲ, ನಾನೇನಾಗಬೇಕೆಂಬುದು ಯೋಚಿಸುವುದು, ನನ್ನ ಗುರಿ ಏನು, ನನ್ನ ಕೆಲಸ ಏನು ಎಂಬುದು ಯೋಚಿಸುವುದೇ ನನಗಿರುವ ನನ್ನ ಬಗ್ಗೆ ಇರುವ ಭಾವನೆ. ಬೇರೆಯವರ ಬಗ್ಗೆ ಇರುವ ಭಾವನೆ ಎಂದರೆ ಬೇರೆಯವರಿಗೆ ಸಹಾಯ ಮಾಡುವುದು, ಬೇರೆಯವರಿಗೆ ಏನಾದರೂ ನೀಡುವಂತಹ, ತನ್ನಲ್ಲಿ ಉಳಿದಿದ್ದನ್ನು ಅಥವಾ ತನ್ನ ದುಡಿಮೆಯ ಒಂದು ಭಾಗವನ್ನು ಬೇರೆಯವರಿಗೆ ಕೊಡುವುದು. ನಾಲ್ಕನೆಯವರು ಬೇರೆಯವರು ನಮ್ಮ ಮೇಲೆ ಇಟ್ಟಿರುವ ಭಾವನೆ ಅಂದರೆ ಬೇರೆಯವರಿಗೆ ನಾವು ಏನು ಮಾಡುತ್ತೇವೆ, ಬೇರೆಯವರ ಜೊತೆಯಲ್ಲಿ ನಾವು ಯಾವ ರೀತಿ ಬೆರೆಯುತ್ತೇವೆ, ಅವರನ್ನು ಯಾವ ರೀತಿ ಕೇರ್ ಮಾಡುತ್ತೇವೆ ಎಂಬುದು ಮೂರನೇ ಭಾವ. ಹೀಗೆ ಈ ಭಾವನೆಗಳಿದ್ದ ವ್ಯಕ್ತಿ ಯಾವಾಗಲೂ ಅವನು ನಾಯಕರೆನಿಸಿಕೊಳ್ಳಲು ಸಕ್ತನಾಗುತ್ತಾನೆ. ಈಗ ನೀವು ನೋಡಿ, ಈಗ ಒಂದು ಪಿರಿಮಿಡ್ ಅಂತ ನೋಡಿ, ಆ ಪಿರಿಮಿಡ್ ಮೇಲೆ, ಆ ಪಿರಿಮಿಡ್ಡು ಯಾವುದು, ಆ ಪಿರಿಮಿಡ್ಡಲ್ಲಿ ಮೇಲ್ಮೇಲೆ ಹೋಗುತ್ತೆ. ಆ ಪಿರಿಮಿಡ್ಡಿಗೆ ಜನಗಳು ಹತ್ತಾರೆ, ಹತ್ತು 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 ಹೋಗ್ತಾರೆ. ಆದರೆ ಅದರ ತುದಿಗೆ ಹತ್ತುವವರು ಕೆಲವು ಮಾತ್ರಗಳು. ಜನಗಳ ಸಂಖ್ಯೆ ಅಲ್ಲಿ ಕಡಿಮೆ ಆಗುತ್ತೆ. ಬುಡದಲ್ಲಿ ಬೇಕಾಷ್ಟು ಜನ ಇರ್ತಾರೆ, ಆದರೆ ಮೇಲೆ ಹೋಗುವಷ್ಟರಲ್ಲಿ ಕೆಲವು ಜನರಿರ್ತಾರೆ. ಅವರು ಗುರಿಯನ್ನು ತಲುಪುತ್ತಾರೆ. ಹಾಗೆ ಗುರಿಯನ್ನು ತಲುಪುವವರೇ ಶ್ರೀಮಂತರೆನಿಸಿಕೊಳ್ಳುತ್ತಾರೆ, ಉದ್ಯಮಿಗಳೆನಿಸಿಕೊಳ್ಳುತ್ತಾರೆ, ಅಥವಾ ಒಳ್ಳೆಯ ಹುದ್ದೆಗೆ ಇರುತ್ತಾರೆ. ಈ ರೀತಿ ಅದನ್ನು ಗುರಿ ಇಟ್ಟುಕೊಂಡು ಆ ಗುರಿಗೆ ಏರಲು ಸಾಧ್ಯವಾದವರು ಮಾತ್ರ ನಿಜವಾದ ರೀತಿಯಲ್ಲಿ ಅವನು ನಾಯಕರೆನಿಸಿಕೊಳ್ಳುತ್ತಾರೆ, ಹಣವಂತರೆನಿಸಿಕೊಳ್ಳುತ್ತಾರೆ. ಪಿರಿಮಿಡ್ಡನ್ನು ತುದಿಗೆ ತಲುಪಿದವನೇ ನಿಜವಾದ ಶ್ರೀಮಂತ. ಹೀಗೆ ನಿದ್ರೆಯಲ್ಲಿ ನಾವು ಕನಸು ಕಾಣ್ತೇವೆ, ಅದು ಕನಸಲ್ಲ. ನಿದ್ರೆಯಲ್ಲಿ ನಾವು ಕನಸು ಕಾಣುವುದು, ಆ ಕನಸನ್ನು ನಾವು ಕನಸು, ಅದು ಬರೀ ಕನಸು. ಅದನ್ನು ನನಸು ಮಾಡಲು ಏನು ಮಾಡಬೇಕು? ಅದಕ್ಕೆ ನನಸು ಮಾಡಲು ಬೇಕಾದರೆ ನಾವು ಕನಸು ಕಂಡಿದ್ದರಲ್ಲಿ ಯಾವುದು ನಮ್ಮ ನಿದ್ರೆಯನ್ನು ಕೆಡಿಸುತ್ತದೆ, ಯಾವ ನಿದ್ದೆಗೆ ನಮ್ಮ ನಿದ್ದೆ ಮಾಡಲು ಬಿಡುವುದಿಲ್ಲದ ಕನಸಿರುತ್ತಲ್ಲ, ಬಿಡದೇ ಇರುವಂಥ ಕನಸು ಅಂದರೆ ಚಿಂತೆಗಳು, ಆ ರೀತಿ ಯೋಚನೆ ಬಂದುಬಿಡುತ್ತೆ. ಅಂತಹ ಕನಸುಗಳು ನಮ್ಮನ್ನು ಗುರಿ ತಲುಪಿಸುತ್ತದೆ. ಅಂತಹ ಚಿಹ್ನೆಗೆ, ಅದಕ್ಕೆ ಪಿರಿಮಿಡ್ ಅಂತಹ, ನಾವು ಪಿರಿಮಿಡ್ಡಿನ ಚಿಂತೆಯಲ್ಲೂ ಗುರಿ ತಲುಪುವಂತಹ ಆ ಒಂದು ಯೋಚನೆ ಮಾಡ್ತೀವಲ್ಲ, ಈ ಸಿಂಹವಾದೆ ತನ್ನ ಗುರಿ ಏನು, ಆ ಗುರಿಯನ್ನು ಅದು ಸರಿಯಾದ ರೀತಿಯಲ್ಲಿ ಹೋಗಿ ತಲುಪುತ್ತದೆ. ಅದೇ ರೀತಿ ಪಿರಮಿಡ್ಡಿಗೆ ಹತ್ತುವ ಜನಗಳು ಸಹ ಪಿರಮಿಡ್ಡಿಗೆ ಹತ್ತುತ್ತದೆ. ಯಾವುದಕ್ಕೂ ನಮಗೆ ನಾಯಕರೆನಿಸಿಕೊಳ್ಳುವಾಗ ಸಿಂಹವೇ ನಮಗೆ ಒಂದು ಮಾದರಿಯಾಗುತ್ತದೆ. ಆ ಸಿಂಹದ ಗುರಿ ಇದೆಯಲ್ಲ, ಆ ಗುರಿಯೇ ನಮ್ಮನ್ನು ಯಾವುದೇ ಒಂದು ದೊಡ್ಡ ಸ್ಥಾನಮಾನವನ್ನು ತಂದುಕೊಡುವಂತಹ ಸ್ಥಿತಿ. ಅದಕ್ಕೆ ಬೇಕಾಗಿದ್ದು ಬುದ್ಧಿಶಕ್ತಿ, ಜಾಣ್ಮೆ, ನಾವು ಯೋಚಿಸುವ ರೀತಿಗಳು ಇರುತ್ತೆ. ಈಗ ಪಿರಮಿಡ್ಡಿನ ತುದಿಯನ್ನು ತಲುಪಿದ್ದು ಕನಸನ್ನು ನಾವು ನನಸು ಮಾಡಿಕೊಳ್ಳುವುದು ಅಂದರೆ, ನಮ್ಮ ಅಬ್ದುಲ್ ಕಲಾಂ ಹೇಳಿದ ಹಾಗೆ ಕನಸು ಕಾಣುವುದು ಒಳ್ಳೆಯದೇ, ಆದರೆ ಆ ಕನಸು ನಮ್ಮನ್ನು ನಿದ್ದೆಗೆಡಿಸುವಂತಿರಬೇಕು. ನಿದ್ದೆಯಲ್ಲಿ ಕಾಣುವುದಲ್ಲ, ನಿದ್ದೆಗೆಡಿಸುವಂತಿರುವಂತಹ ಕನಸುಗಳೇ ನಿಜವಾದ ಕನಸುಗಳು. ಅದೇ ನಮ್ಮ ಜೀವನದ ಗುರಿಯಾಗಿರಬೇಕು. ಹಾಗೆ ನೋಡಿ, ಪೌಲೋ ಕೊಯ್ಲು ಹೇಳಿದಂತೆ ಸುಮಾರು ಯಾವುದೇ ನಮಗೆ ಎಷ್ಟೇ ಕಷ್ಟ ಬಂದರು, ನಾವು ಏನೇ ಗುರಿ ಮಾಡಬೇಕಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಈ ಕನಸು ಕಾಣುವಂಥ ಗುರಿ ಮಾಡ್ತಾ ಇರ್ತೀವಿ, ಅದಕ್ಕಾಗಿ ಪ್ರಯತ್ನಿಸ್ತೀವಿ, ಎಷ್ಟೇ ಪ್ರಯತ್ನಿಸ್ತೀವಿ, ಅದನ್ನು ನಾವು ನೆರವೇರಿಸುವಂತಹ ಒತ್ತಡಗಳು ನಮ್ಮನ್ನು ತಂದು ಹಾಕುತ್ತದೆ, ನೂರಾರು ಒತ್ತಡಗಳು. ಆಗ ನಾವು ಮುಂದಕ್ಕೆ ಹೋಗುತ್ತೇವೆ. ನೋಡಿ, ಅದಕ್ಕೂ ಒಬ್ಬ ವ್ಯಕ್ತಿ ಬೇಕಂತಿಲ್ಲ, ಒಬ್ಬ ನಾಯಕ ಬೇಕೆನಿಸುವುದಿಲ್ಲ. ನಾಯಕನ ಹಿಂದೆ ಹೋಗುವವರು ಕುರಿಗಳಾಗ್ತವೆ, ಅವರಿಗೆ ನಾಯಕನಾಗೋ ಅರ್ಹತೆ ಇರೋದಿಲ್ಲ. ಈಗ ಒಬ್ಬ ವ್ಯಕ್ತಿ ಹಿಂದೆ ಹೋಗೋದು, ಅವರು ಹೇಳಿದ್ದೇ ಸರಿ, ಅವ್ರು ಮಾಡಿದ್ದೇ ಸರಿ, ಅದನ್ನು ನಾನು ಮಾಡಬೇಕು ಅಂತ, ಅವರು ಯಾವತ್ತೂ ನಾಯಕರೆನಿಸಿಕೊಳ್ಳುವುದಿಲ್ಲ. ಕುರಿಗಳು ಯಾವಾಗಲೂ ಕುರುಬನ ಜೊತೆಯಲ್ಲೇ ಹೋಗುತ್ತವೆ ಹೊರತು ಅವುಗಳು ನಾಯಕ ಸ್ಥಾನಕ್ಕೆ ಅವನು ಹೋಗುವುದಿಲ್ಲ. ಹುಲಿಗಳು ಅಷ್ಟೇ, ಹುಲಿಗಳು ಯಾವುದು ಸಿಂಹವು ಇದೆಯೋ ಆ ಸಿಂಹವನ್ನು ಕಂಡ ಕೂಡಲೇ ಕೈ ಮುಗಿಯುತ್ತದೆ. ಆದರೆ ಸಿಂಹ ಹಂಗಲ್ಲ, ಯಾರಿಗೂ ಕೈ ಮುಗಿಯುವುದಿಲ್ಲ, ಯಾರನ್ನು ಅದರ ಹಿಂಬಾಲಕರನ್ನಾಗಿ ಮಾಡುವುದೇ ಇಲ್ಲ. ಅದು ತಾನಾಗೆ ತನಗಾಗಿ ತನ್ನ ಸಾಮರ್ಥ್ಯವನ್ನು ಅದು ತೋರಿಸುತ್ತದೆ, ತನ್ನ ಸಾಮರ್ಥ್ಯದಿಂದಲೇ ಅದು ಗುರಿಯನ್ನು ಮುಟ್ಟುತ್ತದೆ. ಯಾರ ಅಭಿಮಾನಿಯಾಗಿ ಅವರಂತೆ ನಾನು ಆಗಬೇಕು, ಅವರು ನನ್ನ ಅಭಿಮಾನಿ ಅಂತ ಹೇಳ್ತಾನೋ ಆ ವ್ಯಕ್ತಿಗಳು ಯಾವತ್ತೂ ನಾಯಕರೆನಿಸಿಕೊಳ್ಳುವುದಿಲ್ಲ. ಅವರು ಸುಮ್ಮನೆ ನಾಯಕರು ಅಂತ ಹೇಳ್ಕೊಳ್ಳಬಹುದು ಹೊರತು ಅವರಿಗೆ ಆ ಅರ್ಹತೆ ಇರುವುದಿಲ್ಲ. ಅಭಿಮಾನಿ ಎಲ್ಲ ಬೇಕಾಗಿರೋದು, ಕುರಿಗಳೆಲ್ಲ ನಾವು ಬೇಕಾಗಿರೋದು. ಸಿಂಹವಾಗಬೇಕು, ಸಿಂಹದಂತಿರಬೇಕು. ಸಿಂಹ ಯಾವ ಥರ ನಾಯಕರೆಂದು ಯಾವಾಗಲೂ ನಾಯಕು, ಅದರ ಗಂಭೀರತೆ ನೋಡಿದ್ರ, ಸಿಂಹ ನಡೆಯುವಂಥ ರೀತಿ ನೋಡಿ, ಆ ಗಂಭೀರತೆ ಇರಬೇಕು. ಆ ಕಡೆ ಈ ಕಡೆ ಯಾರನ್ನು ಗಮನಿಸೋದೇ ಇಲ್ಲ, ಅದರದೇ ಆದ ರೀತಿಯಲ್ಲಿ ಸಾಗುತ್ತದೆ. ಅದೇ ನಾಯಕನ ಒಳ್ಳೆಯ ಗುಣ, ನಾಯಕನಾಗುವ ಗುಣ ಎಂಬುದನ್ನು ತಿಳಿದುಬೋದು. ಕುರಿಗಳು ಹಂಗಲ್ಲ, ಒಂದು ದಾರಿ ತೋರಿಸಿದ್ರೆ ಆ ದಾರಿಯಲ್ಲೇ ಹೋಗ್ತಾ ಇರುತ್ತೆ. ಕುರಿಗಳು ಯಾರು ಅಂದರೆ
ಅಭಿಮಾನಿಗಳಾಗಿ ನಾನು ನನ್ನ ನಾಯಕ ಅಂತ ಪ್ರಾಣವನ್ನೇ ಕೊಡೋಕ್ಕೆ ರೆಡಿ ಆಗ್ತಾನೋ ಅವರು ಯಾವಾಗಲೂ ಗುಲಾಮರಾಗಿ ಇರುವುದು, ಅವರು ಯಾವತ್ತೂ ನಾಯಕರಾಗುವುದಿಲ್ಲ. ಅವರಿಗೆ ಆ ಶಕ್ತಿ ಇಲ್ಲ. ಯಾಕಂದರೆ ಕುರಿಗಳು ಅವು ಕಡುಕನ ಕೈಗೆ ಹೋಗೋದು ಹಾಗೆ, ಅದಕ್ಕೇನು ಅರ್ಥನೇ ಆಗಲ್ಲ. ಕುರಿಗಳು ಕಡುಕನಿಗೆ ಹೋಗೋದು, ಕಡುಕ ತೆಗೆದುಕೊಂಡು ಹೋದರೂ ಸಹ ಅದು ಹಾಗೆ ಅವನೇ ಹಿಂಬಾಲಿಸುತ್ತದೆ. ಆದುದರಿಂದ ನಾವು ಯಾರು ಕುರಿಗಳ ಹಾಗೆ ಜೀವನ ಮಾಡುವುದರಿಂದ ಏನನ್ನೂ ಸಾಧನೆ ಮಾಡಲು ಸಾಧ್ಯವಿಲ್ಲ. ನಾವು ಯಾವತ್ತೂ ಸಿಂಹವಾಗಿರಬೇಕು. ಸಿಂಹದ ಹಾಗೆ ಈ ಆ್ಯಟಿಟ್ಯೂಡ್ ಇರಬೇಕು, ಸಿಂಹದ ಆ್ಯಟಿಟ್ಯೂಡ್ ಇರಬೇಕು. ಅಂದರೆ ಮನೋಭಾವನೆ, ನನ್ನ ಬಗ್ಗೆ ನನಗಿರುವ ಭಾವ, ಬೇರೆಯವರ ಬಗ್ಗೆ ಇರುವ ಭಾವನೆ, ಬೇರೆಯವರು ನಮ್ಮ ಮೇಲಿಟ್ಟಿರುವ ಭಾವನೆ. ಹೀಗಿದ್ದಾಗ, ಇದನ್ನು ಸರಿಯಾದ ರೀತಿಯಲ್ಲಿದ್ದಾಗ ನಾವು ನಾಯಕರೆನಿಸಿಕೊಳ್ಳುತ್ತೇವೆ. ನಾನೇನಾಗಬೇಕು ಎಂಬುದು ನನ್ನ ಭಾವನೆ, ನನ್ನ ಬಗ್ಗೆ ನನಗಿರುವ ಭಾವನೆಯಲ್ಲೇ ಇರಬೇಕು. ನಾನು ಯಾರಾಗಬೇಕು? ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ವಕೀಲರಾಗಬೇಕು, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಬೇಕು, IAS ಪಾಸ್ ಮಾಡಬೇಕು, IPS ಪಾಸ್ ಮಾಡಬೇಕು, ಅಥವಾ ಸಾಮಾನ್ಯ ಒಬ್ಬ ಕೆಲಸಗಾರನಾಗಿರಬೇಕು ಎಂಬುದನ್ನು ನಾವು ಮೊದಲಿಂದನೂ ಬೆಳೆಸುತ್ತಾ ಬರಬೇಕು. ಅದು ಬಿಟ್ಟು ಯಾರೋ ಹೇಳಿದ್ರು ನೀನು ಅದಾಗು, ನೀನು ಇದಾಗು, ನೀನು ಅವನ ಮಾತು ಕೇಳ್ತಾ ಇದೀಯ. ಆದರೆ ನಿಮ್ಮ ಆ್ಯಟಿಟ್ಯೂಡ್ ಇದೆಯಲ್ಲ, ನನ್ನ ಬಗ್ಗೆ ನನಗಿರುವ ಭಾವದಲ್ಲಿ ವ್ಯತ್ಯಾಸ ಬಂದುಬಿಡುತ್ತದೆ. ಬೇರೆಯವರ ಬಗ್ಗೆ ನಮಗಿರುವ ಭಾವನೆ, ಅದು ನಾವು ನಾಯಕರ ಕಡೆಗೆಲ್ಲ ಇರುವುದು ನಮ್ಮ ಭಾವನೆ. ಸಾಮಾನ್ಯ ಜನರ ಜೊತೆಯಲ್ಲಿ, ಸಾಮಾನ್ಯ ನಮ್ಮ ಸುತ್ತಲೂ ಇರುವ ಜನರ ಬಗ್ಗೆ ನಮಗಿರುವ ಭಾವನೆ, ಆವಾಗ ನಮ್ಮಲ್ಲಿ ನಾಯಕನಾಗುವ ಗುಣ ತಾನಾಗಿ ಬೆಳೆಯುತ್ತದೆ. ನಾವು ನಾಯಕರನ್ನು ನೋಡಿಕೊಂಡು ಆ ನಾಯಕರಂಗೆ ನಾನು ಅವನ ಹಿಂಬಾಲಕನಾಗಿ ಹೋದರೆ ಅದರಿಂದ ಉಪಯೋಗ ಇಲ್ಲ. ನೀವು ನಿಮ್ಮ ನಾಯಕ ನೀವೇ ಆಗಬೇಕು. ಅಂದರೆ ಬೇರೆಯವರಾಗಿ ನೀವು ಬೇರೆಯವರ ನಾಯಕನಾಗಬೇಕು. ಅದೇ ಸಿಂಹ ಮಾಡುವುದು. ಸಿಂಹಕ್ಕೆ ಅದೇ, ಯಾವುದೇ ಗುಂಪಲ್ಲಿದ್ದರೂ ಯಾವುದಿದ್ರೂ ಅದು ಯಾವಾಗಲೂ ತನ್ನ ಗಂಭೀರತೆಯನ್ನು ಕಾಪಾಡಿಕೊಂಡೇ ಇರುತ್ತದೆ. ತನಗೆ ಗೊತ್ತು, ನನ್ನ ಅದಕ್ಕೆ ಅದರ ಬಗ್ಗೆ ಗೊತ್ತಿರುತ್ತದೆ. ಆದುದರಿಂದ ಅದು ರಾಜನೆನಿಸಿಕೊಳ್ಳುತ್ತದೆ. ಆನೆಗೆ ಶಕ್ತಿ ಇದೆ, ದೊಡ್ಡ ಜೀವಿ. ಆದರೂ ಆನೆ ಯಾವತ್ತೂ ಕಾಡಿನ ರಾಜ ಆಗೋದಿಲ್ಲ. ಯಾಕಂದರೆ ಅದಕ್ಕೆ ನಾಯಕ ಸ್ಥಾನ ಎತ್ಕೊಳ್ಳೋ ಸಾಧ್ಯತೆ ಇಲ್ಲ. ಹಾಗೆ ದೊಡ್ಡದು ಚಿಕ್ಕದು ಎಂಬ ವ್ಯತ್ಯಾಸ ಅಲ್ಲ, ಅದು ತೂಕದಲ್ಲಿ ವ್ಯತ್ಯಾಸ ಅಲ್ಲ. ನಾಯಕರೆನಿಸಿಕೊಳ್ಳಬೇಕಾದ್ರೆ ಅದಕ್ಕೆ ಧೈರ್ಯ ಬೇಕು. ಮೊದಲನೇದಾಗಿ ಧೈರ್ಯ, ಎರಡನೇದು ನಾನು ಎದುರಿಸಿ ಮುಂದೆ ನುಗ್ಗಬರಲೇ. ಯಾವುದೇ ಒಬ್ಬ ವ್ಯಕ್ತಿಯ ಹಿಂದೆ ಹೋಗ್ತಾ ಇದ್ದರೆ ಅವರನ್ನೇ ಅಭಿಮಾನಿ, ಅವರು ಹೇಳಿದ್ದೇ ಸತ್ಯ, ಅವರೇ ನನಗೆ ಎಲ್ಲವೂ ಅಂತ ತಿಳ್ಕೊಂಡ ವ್ಯಕ್ತಿ ಯಾವತ್ತೂ ನಾಯಕನಾಗುವುದಿಲ್ಲ. ಅವನು ಎಲ್ಲೋ ಸೇವಕನಾಗಿ ಉಳಿಯಬೇಕಾಗುತ್ತದೆ ಎಂಬುದು ಇದರ. ಆದರೆ ಇದರ ಜೊತೆಯಲ್ಲಿ ನಾವು ಹೇಳಬೇಕು, ಆ್ಯಕ್ಷನ್ ವಿತೌಟ್ ವಿಷನ್ ಈಸ್ ಎ ನೈಟ್ ಮೇರ್, ವಿಷನ್ ವಿತೌಟ್ ಆ್ಯಕ್ಷನ್ ಈಸ್ ಎ ಡ್ರೀಮ್ ಅಂತ ನಾವು ತಿಳ್ಕೋಬೇಕು. ಅಂದರೆ ಯಾವುದೇ ಆದರೂ ಒಂದು ಕೆಲಸವನ್ನು ನಮಗೆ ಒಂದು ಗುರಿ ಇರಬೇಕು, ಒಂದು ವಿಷನ್ ಇರಬೇಕು, ದೃಷ್ಟಿ ಇರಬೇಕು. ಆ ದೃಷ್ಟಿಗಾಗಿ ನಾವು ಪ್ರಯತ್ನ ಪಡಬೇಕು. ಆವಾಗ ಮಾತ್ರ ಅದು ಸರಿಯಾದ ರೀತಿಯಲ್ಲಿ ನಮ್ಮನ್ನು ಮುನ್ನಡೆಸುವಂತಹ ಒಂದು ಗುರಿಯಾಗಿರುತ್ತದೆ. ವಿತೌಟ್ ವಿಷನ್ ವಿತೌಟ್ ಆ್ಯಕ್ಷನ್ ಡ್ರೀಮ್ ಆಗಿ ಉಳಿಯುತ್ತದೆ, ಅದು ಕನಸಾಗಿ ಉಳಿಯುತ್ತದೆ. ಅದು ಸುಮ್ಮನೆ ರಾತ್ರಿ ಕಾಣುವಂಥ ಕನಸಾಗಿ ಉಳಿಯುತ್ತದೆ. ಹೀಗೆ ನಾವು ಈ ರೀತಿ ಸಿಂಹವನ್ನು ಉದಾಹರಣೆಯಾಗಿಟ್ಟುಕೊಂಡು, ಸಿಂಹ ನಮಗೆ ಕಲಿಸುವ ಪಾಠ ಅಂದರೆ ನಾಯಕನಾಗುವಂಥ ಆ್ಯಟಿಟ್ಯೂಡ್ ಯಾವ ರೀತಿ ಇರಬೇಕು ಎಂಬುದೇ ನಮಗೆ, ಸಿಂಹವೇ ನಮಗೆ ದಾರಿಯಾಗಿರಬೇಕು. ಆದರೆ ಬೇರೆ ಜೀವಿಗಳ ಥರ, ನರಿ ಥರ ಅಥವಾ ಕುರಿ ಥರ ಅಥವಾ ಇನ್ನು ಯಾವುದೋ ಜೀವಿಗಳು ಬೇರೆಯವರ ಆಹಾರವನ್ನು ಉಚಿತವಾಗಿ ಸಿಗುವುದನ್ನು ಅಥವಾ ತನಗಾಗಿ ಬೇರೆಯವರು ದುಡ್ಡು ಕೊಡ್ತಾರೆ ಅನ್ನೋ ಚಿಂತೆಯಲ್ಲಿರುವವರು ಭಿಕ್ಷುಕರಾಗುತ್ತಾರೆ ಹೊರತು ಅವರು ಯಾವತ್ತೂ ನಾಯಕರೆನಿಸಿಕೊಳ್ಳುವುದಿಲ್ಲ. ಅವರು ಯಾವತ್ತೂ ಭಿಕ್ಷುಕರಾಗಿ ನನಗೆ ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ, ಉಚಿತವಾಗಿ ಸಿಗುತ್ತೆ ಎಂದು ಯೋಚನೆ ಮಾಡ್ತಾ ಜೀವನ ಮಾಡುವವರು ಯಾವತ್ತೂ ನಾಯಕರೆನಿಸಿಕೊಳ್ಳುವುದಿಲ್ಲ. ಅವರು ಯಾವಾಗಲೂ ಭಿಕ್ಷುಕರಾಗಿ ಜೀವನ ಮಾಡಬೇಕು ಅಥವಾ ಸೇವಕರಾಗಿ ಅಷ್ಟೇ. ಯಾರದೋ ಒಬ್ಬನ್ನು ನೀವು ವ್ಯಕ್ತಿ ಪೂಜೆ ಮಾಡ್ತಾ ಹೋದಾಗ ನೀವು ನಿಮ್ಮ ತನವನ್ನು ಕಳೆದುಕೊಂಡು ಅವರ ಏನು ಕೊಡ್ತಾರೋ ಅದನ್ನು ತಗೊಳ್ಳುವಂಥ ಒಂದು ಆತರ ಇರುತ್ತೆ ಹೊರತು ನಾನಾಗೆ ದುಡಿದು ನಾನು ಬೇರೆಯವರಿಗೆ ಇದು ಮಾಡಬೇಕು ಎಂಬ ಯೋಚನೆ ಬರುವುದೇ ಇಲ್ಲ. ಇದರಿಂದ ನಾವು ತಿಳಿಯಬೇಕಾದಿಷ್ಟೇ, ಸಿಂಹದ ಆಟಿಟ್ಯೂಡನ್ನು ನಾವು ಬೆಳೆಸಿಕೊಳ್ಳಬೇಕು. ಸಿಂಹ ನಮಗೆ ದಾರಿ ತೋರಿಸ್ತದೆ, ಅದು ಮಾದರಿಯಾಗಿರಬೇಕು. ಇಂತಹ 10 ವಿಚಾರಗಳಿವೆ. ಅಂತಹ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ. ಇನ್ನೂ ನೀವು ಈ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರೋದ್ರಿಂದ ನೀವೆಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ. ಇಂತಹ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.